ಒಂದು ಹಸಿರಿನ ಹಳ್ಳಿಯಲ್ಲಿ ಸರಳವಾದ ಮನೆಯೊಂದಿತ್ತು. ಆ ಮನೆಯಲ್ಲಿ ಒಬ್ಬ ಅಣ್ಣ, ಅವನ ತಮ್ಮ, ಅವರ ತಾಯಿ ಮತ್ತು ಇಬ್ಬರ ಹೆಂಡತಿಯರು ಒಟ್ಟಿಗೆ ವಾಸಿಸುತ್ತಿದ್ದರು. ಅಣ್ಣ ಪರಿಶ್ರಮದ ಪ್ರತೀಕ, ತಮ್ಮ ಓದಿನ ಗರ್ವದಲ್ಲಿ ಮುಳುಗಿದವನು. ಪ್ರತಿ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಅಣ್ಣ ಎದ್ದುಕೊಳ್ಳುತ್ತಿದ್ದನು. ಅವನ ಹೆಂಡತಿಯೂ ಅವನ ಜೊತೆ ಎದ್ದು ಊಟ ಸಿದ್ಧಪಡಿಸಿ ಅದನ್ನು ಹೊಲಕ್ಕೆ ಸ್ವತಃ ತೆಗೆದುಕೊಂಡು ಹೋಗುತ್ತಿದ್ದಳು. ಹೀಗೆ ಪ್ರತಿದಿನ ಅವರ ಜೀವನ ಶ್ರಮ ಮತ್ತು ಕಷ್ಟಗಳಿಂದಲೇ ಸಾಗುತ್ತಿತ್ತು. ಇಷ್ಟು ಬೇಗ ಎದ್ಕೊಳ್ತೀಯಾ? ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬಹುದಲ್ಲ? ನಾವು ಶ್ರಮಪಟ್ರೆ ಮಾತ್ರ ನಮ್ಮ ಮನೆ ಸಾಗ್ತದೆ. ಇವತ್ತು ಕೆಲಸ ಮಾಡದಿದ್ರೆ ನಾಳೆ ಅನ್ನ ಸಿಗೋದಿಲ್ಲ. ಅವನು ಬಿಸಿಲಲ್ಲಿ ಬೆವರು ಸುರಿಸುತ್ತಾ ಮಣ್ಣಿನಲ್ಲಿ ಕಾಲು ಮುಳುಗಿಸಿಕೊಂಡು ಕೆಲಸ ಮಾಡುತ್ತಿದ್ದನು. ಅದೇ ಸಮಯದಲ್ಲಿ ತಮ್ಮ ಮನೆಯಲ್ಲಿ ಕುಳಿತು ಪುಸ್ತಕ ಓದುತ್ತಿದ್ದನು. ತಾನು ಓದಿದ್ದೇನೆ ಎಂಬ ಗರ್ವದಿಂದ ಹೊಲದ ಕೆಲಸವನ್ನು ಕಡಿಮೆ ಮಟ್ಟದ ಕೆಲಸ ಎಂದು ಭಾವಿಸುತ್ತಿದ್ದನು. ನಾನು ಓದಿದವನು. ಈ ಮಣ್ಣಲ್ಲಿ ಕೆಲಸ ಮಾಡೋದು ನನ್ನ ಕೆಲಸ ಅಲ್ಲ. ನಾನು ದೊಡ್ಡದಾಗಿ ಏನಾದರೂ ಸಾಧಿಸ್ಬೇಕು. ಇಂಥ ಕೆಲಸ ನನ್ನ ಮಟ್ಟಕ್ಕೆ ತಕ್ಕದ್ದಲ್ಲ. ಹೌದು, ನೀನು ಹೇಳೋದು ಸರಿಯೇ. ನೀನು ಓದಿದವನು. ಇಂಥ ಕಷ್ಟದ ಕೆಲ್ಸ ನಾವು ಮಾಡ್ಬೇಕಾಗಿಲ್ಲ. ನಿನ್ನ ಅಣ್ಣನ್ಗೆ ಅದೇ ಸರಿ ಹೊಂದುತ್ತದೆ. ಮಕ್ಕಳೇ, ಒಬ್ಬನೇ ಎಲ್ಲಾ ಹೊಣೆ ಹೊತ್ರೆ ಹೇಗೆ ಸಾಧ್ಯ? ನೀವಿಬ್ಬರೂ ಒಟ್ಟಿಗೆ ಇದ್ರೆ ಮಾತ್ರ ಈ ಮನೆ ಸುಖವಾಗಿರ್ತದೆ. ಅಮ್ಮ, ನೀನ್ ಅರ್ಥ ಮಾಡ್ಕೊಳ್ಬೇಕು. ನಾನು ಓದಿದವನು. ನಾನು ಬೇರೆ ಜೀವನ ನೋಡ್ಬೇಕು. ತಾಯಿಯ ಮಾತು ಯಾರಿಗೂ ತಾಕ್ಲಿಲ್ಲ. ಆದ್ರೆ ಅವಳ ಹೃದಯ ಮಾತ್ರ ನೋವಿನಿಂದ ತುಂಬಿತ್ತು. ಕೆಲವು ದಿನಗಳಲ್ಲಿ ಮಳೆ ಬರದೆ ಹೊಲ ಒಣಗತೊಡಗಿತು. ಬೆಳೆ ಹಾಳಾಗುವ ಪರಿಸ್ಥಿತಿ ಬಂತು. ಇದ್ರಿಂದ ಏನಾಗುತ್ತೋ, ನಮ್ಮನೆ ಹೇಗೆ ಸಾಗುತ್ತೋ? ನೀವು ನಿರಾಶರಾಗ್ಬೇಡಿ. ಖಂಡಿತ ಏನಾದ್ರೂ ದಾರಿ ಸಿಗ್ತದೆ. ನಾನ್ ಯಾವಾಗ್ಲೂ ನಿಮ್ ಜೊತೆ ಇದ್ದೀನಿ. ಅವರು ತಮ್ಮ ಹೊಟ್ಟೆ ಹಸಿವು ಮರೆತು ಕೆಲಸ ಮುಂದುವರಿಸುತ್ತಿದ್ದರು. ಅವರ ಪರಿಶ್ರಮ ಕೊನೆಗೂ ಫಲ ಕೊಡತೊಡಗಿತು. ಮಳೆ ಬಂದು ಬೆಳೆ ಮತ್ತೆ ಜೀವಂತವಾಯಿತು. ಕಾಲ ಕಳೆದಂತೆ ಆ ಬೆಳೆ ತುಂಬ ಚೆನ್ನಾಗಿ ಬೆಳೆಯಿತು. ನಮ್ಮ ಶ್ರಮ ವ್ಯರ್ಥ ಆಗಿಲ್ಲ. ದೇವರು ನಮ್ಮ ಜೊತೆ ಇದ್ದಾನೆ. ಒಂದು ದಿನ ಆ ಹಳ್ಳಿಗೆ ಒಂದು ದೊಡ್ಡ ಕಂಪನಿಯವರು ಬರುತ್ತಾರೆ. ಅವರು ಹಳ್ಳಿಯಲ್ಲಿ ಸುತ್ತಾಡುತ್ತಾ ರೈತರು ಬೆಳೆದ ಬೆಳೆಗಳನ್ನು ನೋಡುತ್ತಿರುತ್ತಾರೆ. ಆ ಸಮಯದಲ್ಲಿ ಅಣ್ಣ ಶ್ರಮಪಟ್ಟು ಬೆಳೆದ ಹೊಲದ ಬೆಳೆ ಅವರ ಗಮನ ಸೆಳೆಯುತ್ತದೆ. ಆ ಬೆಳೆ ತುಂಬ ಹಸಿರಾಗಿ ಆರೋಗ್ಯಕರವಾಗಿ ಬೆಳೆಯುವುದನ್ನು ನೋಡಿ ಅವರು ಆಶ್ಚರ್ಯಗೊಳ್ಳುತ್ತಾರೆ. ನೀವು ಬೆಳೆದ ಈ ಬೆಳೆ ತುಂಬಾ ಉತ್ತಮ ಗುಣಮಟ್ಟದಾಗಿದೆ. ಇಷ್ಟು ಚೆನ್ನಾಗಿ ಬೆಳೆ ಬೆಳೆದಿರುವುದು ನಾವು ಅಪರೂಪವಾಗಿ ನೋಡಿದ್ದೇವೆ. ನಾವು ಈ ಬೆಳೆಗೆ ನಿಮಗೆ ಉತ್ತಮ ಬೆಲೆ ಕೊಡಲು ಸಿದ್ಧರಾಗಿದ್ದೇವೆ. ಅಷ್ಟೇ ಅಲ್ಲ, ನೀವು ಒಪ್ಪಿದರೆ ನಮ್ಮ ಕಂಪನಿಯ ಜೊತೆ ಸೇರಿ ಕೆಲಸ ಮಾಡುವ ಅವಕಾಶ ಕೊಡುತ್ತೇವೆ. ನಿಮ್ಮಂತಹ ಪರಿಶ್ರಮಿ ರೈತರು ನಮ್ಮ ಜೊತೆ ಇದ್ದರೆ ನಾವು ಇನ್ನಷ್ಟು ಉತ್ತಮವಾಗಿ ಬೆಳೆಯಬಹುದು. ನಾನು ಸಾಮಾನ್ಯ ರೈತ. ನಾನು ನನ್ನ ಕೆಲಸವನ್ನು ಶ್ರಮಪಟ್ಟು ಮಾಡಿದ್ದೇನೆ ಅಷ್ಟೇ. ಆದರೆ ನೀವು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದೀರಾ ಅಂದ್ರೆ ನಾನು ನಿಮ್ಮ ನಂಬಿಕೆಯನ್ನು ಕಾಪಾಡಲು ನನ್ನ ಶ್ರಮವನ್ನು ಇನ್ನೂ ಹೆಚ್ಚಿಸುತ್ತೀನಿ. ಅಣ್ಣನ ಈ ಸರಳತೆ ಮತ್ತು ಪರಿಶ್ರಮ ನೋಡಿ ಕಂಪನಿಯವರು ಇನ್ನಷ್ಟು ಮೆಚ್ಚುತ್ತಾರೆ. ಅವನ ಜೀವನದಲ್ಲಿ ಇದು ಒಂದು ದೊಡ್ಡ ತಿರುವಾಗುತ್ತದೆ. ಒಂದು ದಿನ ತಮ್ಮ ತನ್ನ ಓದಿನ ಮೇಲೆ ನಂಬಿಕೆ ಇಟ್ಟು ಸಿಟಿಯ ಒಂದು ಕಂಪನಿಗೆ ಕೆಲಸ ಹುಡುಕಲು ಹೋಗುತ್ತಾನೆ. ಅವನಿಗೆ ತನ್ನ ವಿದ್ಯೆಯಿಂದ ದೊಡ್ಡ
ದೊಡ್ಡ ಕೆಲಸ ಸಿಗುತ್ತದೆ ಎಂದು ಭಾವಿಸಿದ್ದನು. ನಾನು ಓದಿದವನು. ನನಗೆ ಖಂಡಿತ ಒಳ್ಳೆ ಕೆಲಸ ಸಿಗ್ತದೆ. ಈ ಹಳ್ಳಿಯಲ್ಲಿ ಉಳಿಯೋದಕ್ಕೆ ನಾನು ಹುಟ್ಟಿಲ್ಲ. ಆದರೆ ನಗರದಲ್ಲಿ ಯಾರೂ ಅವನಿಗೆ ಕೆಲಸ ಕೊಡಲಿಲ್ಲ. ಅನುಭವ ಇಲ್ಲ ಅಂತ ಎಲ್ಲರೂ ನಿರಾಕರಿಸಿದರು. ಓದಿದ್ರೆ ಸಾಕಾಗೋದಿಲ್ಲ, ಕೆಲಸದ ಅನುಭವನೂ ಇರಬೇಕು. ನಿಮ್ಗಿಲ್ಲಿ ಯಾವ ಕೆಲಸನೂ ಇಲ್ಲ, ಹೋಗು. ತಮ್ಮನ ಗರ್ವ ನಿಧಾನವಾಗಿ ಕುಸಿಯತೊಡಗಿತು. ಅವನಿಗೆ ತನ್ನ ತಪ್ಪಿನ ಅರಿವು ಆಗತೊಡಗಿತು. ನಿರಾಸನಾದ ತಮ್ಮ ಮನೆಗೆ ಮರಳುತ್ತಾನೆ. ಅವನು ತುಂಬಾ ಬೇಸರದಿಂದ ಇದ್ದನು. ನನ್ನಿಂದ ಏನೂ ಆಗ್ಲಿಲ್ಲ. ನನ್ನ ಅಣ್ಣನ ಮಾತು ಕೇಳಬೇಕಿತ್ತು. ಅವನ ಸ್ಥಿತಿ ನೋಡಿ ಅಣ್ಣ ಅವನ ಬಳಿ ಬರುತ್ತಾನೆ. ನೀನು ಪ್ರಯತ್ನ ಮಾಡಿದ್ದೀಯ, ಅದು ಸಾಕು. ಜೀವನದಲ್ಲಿ ಸೋಲು ಕೂಡ ಒಂದು ಪಾಠ. ಬಾ, ನಾವು ಒಟ್ಟಿಗೆ ಮತ್ತೆ ಶುರು ಮಾಡೋಣ. ಅಣ್ಣನ ಈ ಮಾತುಗಳು ತಮ್ಮನ ಹೃದಯವನ್ನು ತಟ್ಟುತ್ತವೆ. ಅವನ ಕಣ್ಣಲ್ಲಿ ಕಣ್ಣೀರು ತುಂಬುತ್ತದೆ. ನನ್ನನ್ನಿನ್ನೂ ಒಪ್ಕೊಂಡಿದ್ಯಾ? ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಅಣ್ಣ. ನೀನು ನನ್ನ ತಮ್ಮ. ನೀನ್ ಎಷ್ಟೇ ತಪ್ಪು ಮಾಡಿದ್ರೂ ನೀನ್ ನನ್ನವನೇ. ಅಣ್ಣ, ಇನ್ಮುಂದೆ ನಾನು ಓದಿದವನು ಅಂತ ಗರ್ವ ತೋರ್ಸಲ್ಲ. ನಿನ್ನ ಪರಿಶ್ರಮ ಎಷ್ಟು ಮಹತ್ವದ್ದೋ ಈಗ ನನಗೆ ಅರ್ಥ ಆಯಿತು. ಇನ್ಮುಂದೆ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ. ನಿಮ್ಮ ಜೊತೆ ಹೊಲದಲ್ಲಿ ಕೆಲಸ ಮಾಡ್ತೀನಿ. ನಿನ್ನ ಕಷ್ಟಕ್ಕೆ ನಾನು ಸಹಾಯ ಮಾಡ್ತೀನಿ. ನಿನ್ನ ಜೊತೆ ನಿಂತು ಈ ಮನೆಯ ಜವಾಬ್ದಾರಿ ನಾನು ಕೂಡ ಹೊರ್ತೀನಿ. ನೀನು ನನ್ನ ತಮ್ಮ. ನಿನ್ನ ಬದಲಾವಣೆ ನನಗೆ ಸಾಕು. ನಾವು ಒಟ್ಟಿಗೆ ಇದ್ರೆ ಯಾವ ಕಷ್ಟವೂ ದೊಡ್ಡದಲ್ಲ. ಆ ದಿನದಿಂದ ತಮ್ಮ ತನ್ನ ಅಹಂಕಾರವನ್ನು ಬಿಟ್ಟು ಅಣ್ಣನ ಜೊತೆ ಸೇರಿ ಪರಿಶ್ರಮಪಟ್ಟು ಕೆಲಸ ಮಾಡತೊಡಗಿದನು. ಕುಟುಂಬ ಮತ್ತೆ ಒಗ್ಗಟ್ಟಾಗಿ ಸಂತೋಷದಿಂದ ಬದುಕಲು ಶುರುಮಾಡಿತು. ಈ ಕಥೆ ನಮಗೆ ಹೇಳುವುದು, ಓದು ಇದ್ದರೂ ವಿನಯ ಇರಬೇಕು. ಪರಿಶ್ರಮ ಮತ್ತು ಒಗ್ಗಟ್ಟು ಇದ್ದರೆ ಜೀವನದಲ್ಲಿ ನಿಜವಾದ ಯಶಸ್ಸು ಸಿಗುತ್ತದೆ. ಅಹಂಕಾರ ನಮ್ಮನ್ನು ಹಿಂದೆ ತಳ್ಳುತ್ತದೆ.